ಎಲ್ಲಿಗೂ ನಮಸ್ಕಾರ, ನಾನು ಅಭಿಷೇಕ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಹೊಸ ಹೋಂಡಾ QC1 ಅನ್ನುವಂಥ ಈ ಒಂದು ಸ್ಕೂಟರ್ ಅಂತ ಹೇಳ್ಬೋದು. ಇಲ್ಲಿ ನಮಗೆ ಆ್ಯಕ್ಚುಲಿ ಎರಡು ಸ್ಕೂಟರ್ನ ಇಟ್ಟಿದ್ದಾರೆ. ಒಂದು ಎಲೆಕ್ಟ್ರಿಕ್ ಆ್ಯಕ್ಟಿವಾ ಆ್ಯಂಡ್ ಇನ್ನೊಂದು ಯಾವುದು ಅಂದರೆ ನಮಗೆ ಈ QC1. ಸೊ ಈ ಒಂದು ಸ್ಕೂಟರ್ ಬಗ್ಗೆ ಹೇಳಬೇಕಾದ್ರೆ ನಮಗೆ ಸ್ವಾಪಬಲ್ ಬ್ಯಾಟ್ರಿ ಸಿಗಲ್ಲ, ಅಲ್ಲೇ ಫಿಕ್ಸ್ಡ್ ಆಗಿರುವಂಥ ಬ್ಯಾಟ್ರಿ ಸಿಗುತ್ತೆ. ಆ್ಯಂಡ್ ನಮಗೆ ಆ್ಯಕ್ಟಿವಾದಲ್ಲಿ ಆ್ಯಕ್ಚುಲಿ ಸ್ವಾಪಬಲ್ ಬ್ಯಾಟ್ರಿನೂ ಕೂಡ ಸಿಕ್ತಿತ್ತು. ಆ್ಯಂಡ್ ಈ ಒಂದು ಸ್ಕೂಟರ್ನ ವಾಕರೌಂಡ್ನ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾ ಇದ್ದೀನಿ. ಸೊ ಮೊದಲಿಗೆ ಈ ಒಂದು ಸ್ಕೂಟರ್ನ ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಫ್ರಂಟಿಂದ ನೋಡೋದಾದ್ರೆ ನಮಗೆ ಈ ಒಂದು ಕಾಲ್ ಏನಿದೆ, ಫ್ರಂಟ್ ಕಾಲಲ್ಲಿ ನಮಗೆ ಏನೂ ಸಿಗಲ್ಲ. QC1 ಅನ್ನೋಂಥ ಒಂದು ಬ್ಯಾಡ್ಜಿಂಗ್ ಮಾತ್ರ ಸಿಗುತ್ತೆ. ಆ್ಯಂಡ್ ನಿಮಗೆ ತುಂಬ ನೀಟಾಗಿರುವಂಥ ಒಂದು ಕನೆಕ್ಟೆಡ್ DRL ರೀತಿ ಸಿಕ್ಕಿದ್ರೂ ಕೂಡ ನಮಗೆ ಅಲ್ಲಿ ಅದು ಹೆಡ್ಲೈಟ್ನ ಕೂಡ ನೋಡ್ಬೋದು. ಹೆಡ್ಲೈಟ್ ನಮಗೆ ಅಲ್ಲಿ ಸಿಗ್ತಾ ಇದೆ ಫ್ರಂಟಲ್ಲಿ. ಹೋಂಡಾ ಅನ್ನೋ ಬ್ಯಾಡ್ಜಿಂಗ್ ಕೆಳಗಿದೆ. ಆ್ಯಂಡ್ ನಮಗೆ ಟೈರ್ ಬಗ್ಗೆ ಮಾತಾಡೋದಾದ್ರೆ 90/90ಯ ಫ್ರಂಟ್ ಟೈರ್ ಆ್ಯಂಡ್ 90/90ಯ ರಿಯರ್ ಟೈರ್ ಸಿಗುತ್ತೆ. ಇಂಚ್ ಬಗ್ಗೆ ಹೇಳಬೇಕಾದ್ರೆ ಮುಂದ್ಗಡೆ 12 ಇಂಚ್ ಆ್ಯಂಡ್ ಹಿಂದ್ಗಡೆ 10 ಇಂಚ್ನ ಟೈರ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇನ್ನು ಬ್ರೇಕಿಂಗ್ ಬಗ್ಗೆ ಮಾತಾಡಲೇಬೇಕು. ಈ ಒಂದು ಸ್ಕೂಟರಲ್ಲಿ ನಮಗೆ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಸಿಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಹಿಂದ್ಗಡೆ ಒಂದು ಬ್ರೇಕ್ ಹಿಡಿದ್ರೆ ಸಾಕು, ನಿಮಗೆ ಮುಂದ್ಗಡೆ ಬ್ರೇಕ್ ಕೂಡ ಅಪ್ಲೈ ಆಗುತ್ತೆ. ಹಾಗಾಗಿ ನೀವು ಯಾವುದೇ ರೀತಿ ಸ್ಲಿಪ್ ಆಗೋದ್ರಿಂದ ತುಂಬಾ ಅವಾಯ್ಡ್ ಮಾಡೋದಕ್ಕೆ ಇದೊಂದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವೀಗ ಮಾರ್ಕೆಟಿಗೆ ಬರುವಂಥ ಒಂದಷ್ಟು ಸ್ಕೂಟರ್ಗಳಲ್ಲಿ ಕೂಡ ನಾವು ಈ ಒಂದು ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ನ ಕೂಡ ನಾವು ನೋಡ್ತಾ ಇದ್ವಿ. ಫ್ಲೋರ್ ಬೋರ್ಡಲ್ಲಿ ಸಿಗ್ತಾ ಇದೆ. ಆ್ಯಂಡ್ ನಮಗೆ ಇನ್ನೊಂದು ವಿಷಯ ಏನಂದರೆ ಇದರಲ್ಲಿ ಚಾರ್ಜಿಂಗ್ ಸಾಕೆಟ್ ಸೀಟ್ನ ಸ್ವಲ್ಪ ಮುಂಭಾಗದಲ್ಲಿ ಸಿಗ್ತಾ ಇದೆ, ಸೀಟ್ನ ಕೆಳಗಡೆ ಮುಂಭಾಗದಲ್ಲಿ ಸಿಗ್ತಾ ಇದೆ. ಸೊ ಇಲ್ಲಿ ನಿಮಗೆ ಫೋನ್ನ ಚಾರ್ಜ್ ಮಾಡ್ಬೋದು ಆ ಒಂದು ಸಾಕೆಟ್ ಮೂಲಕ. ಸೊ ನಂಗನ್ಸುತ್ತೆ ಅದನ್ನ ಅಲ್ಲಿಂದ ನಾವು ಹೋಲ್ಡರ್ಗೆ ಇಟ್ಟು ಚಾರ್ಜ್ ಮಾಡೋದು ಒಂದು ಸ್ವಲ್ಪ ಡಿಫಿಕಲ್ಟ್ ಅನಿಸ್ಬೋದು. ಸೊ ಹಾಗೆ ನಾವು ಜೋಬಲ್ಲಿ ಇಟ್ಕೊಂಡು ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಅದು ಬಿಟ್ಟು ನಮಗೆ ಸೈಡ್ ಪ್ಯಾನಲಲ್ಲಿ ಏನೂ ಸಿಗಲ್ಲ. QC ಅನ್ನೋಂಥ ಒಂದು ಲೇಬಲ್ ಸಿಗ್ತಾ ಇದೆ. ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ ಸಿಗ್ತಾ ಇದೆ. ನಮಗೆ ಈ ಒಂದು ಸ್ಕೂಟರಲ್ಲಿ ಡ್ಯೂಯಲ್ ಸಸ್ಪೆನ್ಷನ್ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು, ಡ್ಯೂಯಲ್ ಸಸ್ಪೆನ್ಷನ್ ನಮಗೆ ಈ ಒಂದು ಸ್ಕೂಟರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಅದು ಬಿಟ್ಟು ನಾವು ಕ್ಲಸ್ಟರ್ ಬಗ್ಗೆ ಮಾತಾಡಿದರೆ ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುವಂಥ ಒಂದು ಕ್ಲಸ್ಟರ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಸ್ವಿಚ್ ಕ್ವಾಲಿಟಿ ಬಗ್ಗೆ ಎಲ್ಲ ಮಾತಾಡಿದರೆ ತುಂಬ ನೀಟಾಗಿರುವಂಥ ಒಂದು ಸ್ವಿಚ್ ಕ್ವಾಲಿಟಿ ಅಂತಲೇ ಹೇಳ್ಬೋದು. ನೀವು ಇಲ್ಲಿ ನೋಡ್ಬೋದು, ಪಾಸ್ ಬಟನ್ ಅಲ್ಲಿದೆ, ಇಂಡಿಕೇಟರ್ಸ್ ಅಲ್ಲಿದೆ. ಆ್ಯಂಡ್ ನಮಗೆ ಕೀ ಹಾಕುವಂಥ ಜಾಗ ಇಲ್ಲಿ ಸಿಗ್ತಾ ಇದೆ. ಸೊ ಯೂಶಲಿ ನಾವು ಆ್ಯಕ್ಟಿವಾದಲ್ಲಿ ನೋಡಿದಂತಹ ಒಂದು ಕೀ ಹಾಕೋ ಜಾಗ ಅಂತ ನಮಗೆ ಅಂತ ಹೇಳ್ಬೋದು ನಾವು. ಸೊ ಇನ್ನು ಈ ಒಂದು ಸ್ಕೂಟರ್ನ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಾವಿಲ್ಲಿ ನೋಡ್ಬೋದು, ಇಲ್ಲದರ ಸ್ಪೆಸಿಫಿಕೇಷನ್ಸನ್ನು ಡೀಟೇಲ್ ಆಗಿ ಇಟ್ಟಿದ್ದಾರೆ. ಸೊ ಟೋಟಲಿ ಹೇಳಬೇಕಾದ್ರೆ ನಾನು ಅವಾಗ ಹೇಳಿದ್ದೀನಿ, ನಾನ್ ಸ್ವಾಪಬಲ್ ಬ್ಯಾಟ್ರಿ ಇದು, ಇದರಲ್ಲಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಇದೆ, ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ಈ ಒಂದು ಸ್ಕೂಟರ್ನ ರೇಂಜ್ ಬಗ್ಗೆ ಮಾತಾಡಿದ್ರೆ 80 ಕಿಲೋಮೀಟರ್ನ ರೇಂಜನ್ನು ಇದು ಕೊಡ್ತಾ ಇದೆ. ಟಾಪ್ ಸ್ಪೀಡ್ ನಮಗೆ 50 km/h ಅಂತ ಹೇಳ್ಬೋದು. ಆ್ಯಂಡ್ 0 to 40 ನಮಗೆ 9.4 ಸೆಕೆಂಡಲ್ಲಿ ಇದು ರೀಚ್ ಆಗುತ್ತೆ. ಒಂದು ಸ್ವಲ್ಪ ಟೈಮ್ ತೆಗೊಳ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ಅದೇ ರೀತಿ ನಮಗೆ ಟಾರ್ಕ್ ಬಗ್ಗೆ ಮಾತಾಡಿದ್ರೆ 77 Nm ಟಾರ್ಕ್ ನಮಗೆ ಈ ಒಂದು ಸ್ಕೂಟರ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಬಿಟ್ಟು ನಾನು ಅವಾಗಲೇ ಹೇಳಿದಂಗೆ 90/90 12 ಇಂಚಿನ ಫ್ರಂಟ್ ಟೈರ್, ಅದೇ ರೀತಿ 90/90 10 ಇಂಚಿನ ರಿಯರ್ ಟೈರ್ ನಮಗೆ ಸಿಗ್ತಾ ಇದೆ. ಅಡ್ಜಸ್ಟೇಬಲ್ ನಮಗೆ ರಿಯರ್ ಸಸ್ಪೆನ್ಷನ್ ಕೂಡ ಸಿಗುತ್ತೆ. ಅದೇ ರೀತಿ 1.5 kWh ಒಂದು ಬ್ಯಾಟ್ರಿ ನಮಗೆ ಈ ಒಂದು ಸ್ಕೂಟರ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಬ್ಯಾಟ್ರಿ ಕೆಪಾಸಿಟಿ ನಾವು ಇವಾಗ ನೀವು ಒಂದು ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸಣ್ಣದು ಅಂತ ಹೇಳ್ಬೋದು. ಬಟ್ ಇದರ ರೇಟ್ ಎಷ್ಟಿದೆ ಅಂತ ಇನ್ನೂ ಕೂಡ ಅವರು ರಿವೀಲ್ ಮಾಡಿಲ್ಲ. ನಾವೀಗ ಏನು ನೋಡ್ತಿದ್ದೀವಲ್ಲ, ಏತರ ಅಥವಾ ಇನ್ಯಾವುದೇ ಒಂದು ಸ್ಕೂಟರ್ ನೋಡಿದ್ರು ಕೂಡ 3.5 ಅಥವಾ 4 kWh ಬ್ಯಾಟ್ರಿ ಎಲ್ಲ ಸಿಗ್ತಾ ಇದೆ. 4 kWh ಬ್ಯಾಟ್ರಿ ನಾವು ರಿವರ್ ಇಂಡಿಯಲ್ಲಿ ನೋಡ್ಬೋದು. ಸೊ ನಮಗೆ ಇದರಲ್ಲಿ 1.5 kWh ಒಂದು ಬ್ಯಾಟ್ರಿ ಸಿಗ್ತಾ ಇದೆ. ಆ್ಯಂಡ್ ಇದರ ಚಾರ್ಜಿಂಗ್ ಟೈಮ್ ಬಗ್ಗೆ ಮಾತಾಡಬೇಕಾದ್ರೆ 0 to 80 ನಮಗೆ 4 hours 13 minutes ನಮಗೆ ಇದರ ಒಂದು ಚಾರ್ಜಿಂಗ್ ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಹೋಂಡಾ QC1 ಬಗ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ.